ನಿನ್ಗಂತೇನು ಹೋಯ್ತೋ ಗುಡಿ ಬಂಡೆ ಗುಂಡಯ್ಯ ಅನ್ನೋ ಹಾಗೆ ಈ ಮೈಸೂರು ಮೋಹನ್ ರಾಜ್ ಗೌರವ ಪ್ರತಿಷ್ಠೆ ಯಾವತ್ತು ಮಣ್ಪಾಲಾಗಬಾರ್ದು ಸುರೇಂದ್ರ. ಅಂತದ್ದೇನಾಯ್ತು ಮಾವಯ್ಯ? ರಜನಿ, ಇದೇನ್ ಮಾವಯ್ಯ, ಕಾಮನ ಹಬ್ಬಕ್ಕೆ ಬಣ್ಣ ಮೆತ್ ಕಳ್ಸಿರೋ ಆಗಿದೆ? ಬಣ್ಣ ಅಲ್ಲೋ ಬದ್ಮಾಶ್, ನಮ್ಮ ಅಪೋಸಿಷನ್ ಪಾರ್ಟಿಯವರು ಮೆತ್ತಿ ಕಳಿಸಿರೋ ಕೆಸರು. ನಿನ್ನೆ ಈ ಸ್ಥಿತಿಗೆ ತಂದವ್ರ ಹೆಸರು? ಕಿರಣ್. ಪ್ರತಿ ವಯಸ್ಸು? ಬಿಟ್ವೀನ್ 24 and 25. ಅವ್ನ್ ರಟ್ಟೆ ಮುರಿದು ಕಟ್ಟಿ ಎಳ್ಕೊಂಡ್ ಬಾ. ಯಾವ ಕೈಗಳಿಂದ ನನ್ನ ಮಗಳ ಮೈ ಕೆಸರು ಮೆತ್ತಿದ್ನೋ, ಯಾವ ಕೈಗಳಿಂದ ನನ್ನ ಕಾರ್ ಸೀಟ್ಗಳನ್ನ ಹರಿದು ಹಾಕಿದ್ನೋ, ಆ ಕೈಗಳನ್ನ ಕತ್ತರಿಸಿ ನನ್ನ ಮಗಳಿಗೆ ಕಾಣಿಕೆಯಾಗಿ ಒಪ್ಸು. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ವಿಷಯ? ನಾವೀಗ ಒಬ್ಬನ್ ಕೈ ಮುರಿದ್ವಿ ಅಂತ ಇಟ್ಕೊಳ್ಳಿ. ಆಗ ನೀವು ನಮ್ ಕಡೆ ಲಾಯರ್ ಆಗಿ ಏನ್ ಫೀಸ್ ತಗೋತೀರಾ? ನ್ಯಾಯಕ್ಕಾಗಿ ಕೈ ಮುರಿದಿದ್ರ ಅಂತ ಗೊತ್ತಾದ್ರೆ 1,000 ರೂಪಾಯಿ ಫೀಸ್ ತಗೋತೀನಿ. ಬಟ್ ಕೈ ಮುರ್ಕೊಂಡು ಒಂದ್ ಫ್ಯಾಮಿಲಿಗೆ ನಿಮ್ ಕೈಯಿಂದಲೇ 10,000 ರೂಪಾಯಿ ಕೊಡಿಸ್ತೀನಿ. ಓ, ತಗೊಳ್ಳಿ ಸರ್, 1,000 ರೂಪಾಯಿ ಫೀಸು. ತಗೊಳ್ಳಿ ಸರ್, 10,000 ರೂಪಾಯಿ. 10,000? ಯಾಕೆ? ಈಗ ಮುರಿಬೇಕಾಗಿರೋದು ನಿಮ್ ಕೈಯನ್ನ. ಕೈ ಬೇಡನ್ರು? ಬೇಡಪ್ಪೋ ಬೇಡ. ತಮ್ಮಿಲ್ ದಂಡು ಪಿಂಡಿಗಳು. ಅವ್ನ್ ಕೈ ಕಾಲು ಮುದ್ಬಿಟ್ಟು ಬನ್ನಿ ಅಂದ್ರೆ ನೀವೇ ಮುಡ್ಸ್ಕೊಂಡ್ ಬಂದಿದ್ದೀರಲ್ಲ, ನಾಚಿಕೆ ಆಗೋಲ್ಲ? ಡ್ಯಾಡಿ, ನಾನೇ ಹೋಗಿ ಒಂದ್ ಕತೆ ಮುಗಿಸ್ತೀನಿ. ನೋ ಡಾಟರ್, ಹಾಟ್ ವಾಟರ್ ತರ ಆತರ ಪಡಬೇಡ. ಅವನೊಬ್ಬ ಒಳ್ಳೆ ಫೈಟರ್. ಇಫ್ ಯು ಕಾಂಟ್ ವಿನ್ ಎ ಮ್ಯಾನ್, ಬೆಟರ್ ಟು ಜಾಯ್ನ್ ಹಿಮ್ ಅನ್ನೋ ಹಾಗೆ ಒಬ್ಬ ಮನುಷ್ಯನ ಗೆಲ್ಲಕ್ಕಾಗದೆ ಹೋದಾಗ ಅವನ ಜೊತೆಗೆ ಸೇರ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದೇ ಬುದ್ಧಿವಂತಿಕೆ. ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ, ಓಕೆ ಡ್ಯಾಡಿ. ಛೇ, ಎಲ್ಲೋದ್ಲಪ್ಪ ಕೆಸರಿನ ಕಮಲ? ಬಾ ಅಂತ ಬರ ಹೇಳ್ಬಿಟ್ಟು ಇವಳೇ ನಾಪತ್ತೆ ಆಗ್ಬಿಟ್ಟವಳಲ್ಲ. ಪ್ಲೀಸ್.
ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ. ಕಿರಣ್, ಐ ಆಮ್ ಸೋ ಸಾರಿ. ಐ ಆಮ್ ಸಾರಿ. ಮಹಾತಾಯಿ ಮತ್ತೆ ಹೇಳ್ಬೇಡಮ್ಮ, ಮೈ ತಡಿಯಲ್ಲ. ಅದ್ ಸರಿ, ನಾನ್ ಯಾಕೆ ಇಲ್ಲಿ ಕರ್ಸಿ ಹೀಗ್ ಸರ್ಕಸ್ ಮಾಡಿಸ್ತಾ ಇದೀಯಾ? ಕಿರಣ್, ಅವತ್ತು ನಾನ್ ಹೆಣ್ಣು ಅನ್ನೋದನ್ನ ಮರೆತು ನಿಮ್ ಹತ್ರ ಕೆಟ್ಟದಾಗ ಬಿಹೇವ್ ಮಾಡ್ಬಿಟ್ಟೆ. ಅದಕ್ಕೇನೀಗ? ಅದಕ್ಕೆ ಸಾರಿ ಕೇಳೋಣ ಅಂತ ಇಲ್ಲಿ ಕರೆಸ್ತೆ. ಆಗ್ಲೇ 2 ಸಲ ಕೇಳ್ಬಿಟ್ಟಿಯಲ್ಲ. 3ನೇ ಸಾರಿನೂ ಕೂಡ ಅಡ್ವಾನ್ಸ್ ಆಗಿ ಕೇಳೋಣ ಅಂತ. ಐ ಆಮ್ ಸೋ ಸಾರಿ. ರಜನಿ, ನನಗೆ ಹೆಣ್ಣು ಮಕ್ಳಂದ್ರೆ ಆಗೋದೇ ಇಲ್ಲ. ನೀನಾಗ್ ನೀನ್ ರಿಯಲೈಸ್ ಮಾಡ್ಕೊಂಡು ಕೇಳೋದ್ರಿಂದ ಯು ಆರ್ ಸ್ಕ್ವೀಸ್ಡ್. ವಾಟ್? ಸಾರಿ, ಯು ಆರ್ ಎಕ್ಸ್ಕ್ಯೂಸ್ಡ್. ಥ್ಯಾಂಕ್ ಯು ಸರ್. ರಜನಿ, ನನ್ ಮನ್ಸಲ್ಲಿ ನಾನು ಏನು ಇಟ್ಕೊಂಡಿಲ್ಲ. ನಿನ್ನ ಮನ್ಸಲ್ಲಿ ನೀನ್ ಏನು ಇಟ್ಕೋಬೇಡ. ಬರ್ಲಾ? ಬಾಯ್ ಬಾಯ್. Accused and excused. You are already exposed. ಡಿಯರ್ ಫ್ರೆಂಡ್ಸ್, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ನ ರಜತೋತ್ಸವ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೃತ್ತಿಪರವಾಗಿ, ವ್ಯಕ್ತಿಪರವಾಗಿ ಉತ್ತಮ ಸೇವೆ ಸಲ್ಲಿಸಿದವರನ್ನ ಆರಿಸಿ ಅವರನ್ನು ಸನ್ಮಾನಿಸಲು ನಿರ್ಧರಿಸಿ, ಅದಕ್ಕೆ ಇದೇ ಊರಿನಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಯಾಗಿರುವ ಇನ್ಸ್ಪೆಕ್ಟರ್ ಶ್ರೀ ಅಶೋಕ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ಊರಿನ ಗಣ್ಯ ವ್ಯಕ್ತಿ ಹಾಗೂ ಪ್ರಖ್ಯಾತ ವಾಣಿಜ್ಯೋದ್ಯಮಿ ಶ್ರೀ ಮೋಹನ್ ರಾಜ್ ರವರು ನಮ್ಮ ಸಂಸ್ಥೆ ನೆನಪಿನ ಕಾಣಿಕೆಯಾದ ಈ ಶೀಲ್ಡ್ ಅನ್ನ ಶ್ರೀ ಅಶೋಕ್ ಕುಮಾರ್ ಅವರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಈ ಶೀಲ್ಡ್ ನ ನನ್ನ ಕೈಯಾರನೇಲಿ ಕೊಡಲ್ಲ. ಏನ್ ಸರ್ ನೀವ್ ಹೇಳ್ತಿರೋದು? ನಿಮ್ಮ ಆಯ್ಕೆ ಪ್ರಕಾರ ಈ ಇನ್ಸ್ಪೆಕ್ಟರ್ ಕಾನೂನನ್ನ ಕಾಪಾಡಲು ಸಾಹಸ ಪಡುತ್ತಿರುವ ಧೈರ್ಯಶಾಲಿಯೇ ಇರಬಹುದು. ಆದರೆ ಈತನ ಭಾಮೈದ, ಐ ಮೀನ್ ಸ್ವಂತ ಬ್ರದರ್ ಇನ್ ಲಾ, ಕಾನೂನನ್ನ ತುಂಡು ತುಂಡಾಗಿ ಕತ್ತರಿಸುವ ಕಟ್ಕ ಅಂತ ನಾನು ಹೇಳ್ತಾ ಇದ್ದೀನಿ. ಈತನು ಉತ್ತಮ ಅಂತ ನೀವು ಬಿರುದು ಕೊಡೋ ಈ ಸಂದರ್ಭದಲ್ಲಿ ಈತನ ಭಾಮೈದನಿಗೆ ಅತಿ ನೀಚ ಅಂತ ನಾನು ಬಿರುದು ಕೊಡ್ತಾ ಇದ್ದೀನಿ. ಮಿಸ್ಟರ್ ಮೋಹನ್ ರಾಜ್, ನೀವ್ ಏನ್ ಮಾತಾಡ್ತಿದ್ದೀರಾ ಅನ್ನೋದನ್ನ ಗೊತ್ತಿದ್ದೆ ಮಾತಾಡ್ತಿದ್ದೀರಾ? ಇದು ಬರೀ ಮಾತಲ್ಲ ಇನ್ಸ್ಪೆಕ್ಟರ್, ಪ್ರೂಫ್ ಸಮೇತ ಸಿದ್ಧವಾಗಿದ್ದೇನೆ. ಇದು ಕೇವಲ ನನ್ ಮೇಲೆ ನಿಂದನೆ ಹಾಕೋ ಒಳಸಂಚು. ಓಹ್, ನಿನ್ ಗಂಟೆ ಏನು ಹೋಯ್ತೋ ಗುಡಿ ಬಂಡೆ ಗುಂಡಯ್ಯ ಅನ್ನೋ ಹಾಗೆ ನಿಂದನೆ ಒಳಪಟ್ಟವ್ರು ನಾವು. ಮಿಸ್ಟರ್ ಅಶೋಕ್, ನಿನ್ನ ರಕ್ತದಲ್ಲಿ ಪೌರುಷ ಹರಿತಿದ್ರೆ, ನಿನಗೇನಾದ್ರೂ ರೀತಿ ನೀತಿ ಇದ್ದಿದ್ರೆ ನಾನು ಸಾಕ್ಷಿ ಸಮೇತ ನಿರೂಪಿಸ್ತೀನಿ. ನಿನ್ನ ಭಾಮೈದಿಗೆ ಅರೆಸ್ಟ್ ಮಾಡ್ತೀಯಾ? ಕ್ಯಾನ್ ಯು ಅರೆಸ್ಟ್ ಯುವರ್ ಬ್ರದರ್ ಇಲ್ಲ? ಆಫ್ ಕೋರ್ಸ್. ಅಧಿಕಾರ ಇದೆ ಅಂತ ಬಂಧತ್ವಕ್ಕೆ ಶರಣಾಗೋನಲ್ಲ. ಅಪರಾಧಿ ನನ್ನ ಸ್ವಂತ ಹೆಂಡತಿನೇ ಆಗಿದ್ರು ಕೈಗೆ ಕೋಳ ಹಾಕ್ತೆ ಬಿಡೋನಲ್ಲ ಈ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ಅದು ಚಾಲೆಂಜ್ ಅಂದ್ರೆ ಅದು. ತಗೋ ಪ್ರೂಫ್. ನೋಡಿ ಸರ್, ತಗೊಳ್ಳಿ ಸರ್, ಪ್ಲೀಸ್ ನೀವು ನೋಡಿ ಸರ್. ಇವನು ಭಾಮೈದನ ಭಾಗವತ ನಿಮ್ಮ ಕಣ್ಣಾರಿ ನೀವೇ ನೋಡಿ ಸರ್. ಈ ಫೋಟೋದಲ್ಲಿರೋ ಹೆಣ್ಣು ಬೇರೆ ಯಾರು ಅಲ್ಲ ಸರ್, ನನ್ನ ಸ್ವಂತ ಮಗಳು. ಹೆತ್ತ ಮಗಳ ಮಾನ ಮರ್ಯಾದೆ ಬೀದಿ ಪಾಲಾಗ್ತಾ ಇದ್ರು ಈ ಫೋಟೋ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ನನ್ನ ಮಗಳಿಗೆ ಆಗಿರೋ ಇಂಥ ಅನ್ಯಾಯ ಬೇರೆ ಯಾವ ಹೆಣ್ಣು ಮಕ್ಕಳ ಜೊತೆನೂ ಆಗ್ಬಾರ್ದು ಅಂತ. ಹೋಮ್ ಡಿಪಾರ್ಟ್ಮೆಂಟ್ ನ ಕೀರ್ತಿ ಹೆಚ್ಚಿಸ್ತೀನಿ ಅಂತ ಹೋರಾಡೋರು ಅವ್ರ ಹೋಮ್ ಅನ್ನೇ 10 ಬಸ್ತಿಯಲ್ಲಿ ಇಟ್ಕೊಳ್ಳಿ ಅಂತ ಎಚ್ಚರಿಸೋದಕ್ಕೆ. ಡಿಯರ್ ಫ್ರೆಂಡ್ಸ್, ಮಿಸ್ಟರ್ ಮೋಹನ್ ರಾಜ್ ಹಾಕಿರೋ ಸವಾಲ್ನ ಸ್ವೀಕರಿಸಿ ಅದು ಕೇವಲ ಅಪನಿಂದನೆ ಅಂತ ರುಜುವಾತ್ ಮಾಡೋವರೆಗೂ ಯಾರೇ ಕೊಟ್ರು ಈ ಶೀಲ್ಡ್ ನ ನಾನ್ ಮುಟ್ಟಲ್ಲ. ಮಿಸ್ಟರ್ ಮೋಹನ್ ರಾಜ್,
ನನ್ನ ಹೋಮ್ ಅಲ್ಲಿ ನೀನ್ ಆಡ್ತಿರೋ ಗೇಮ್ ಏನು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಐ ವಿಲ್ ಸೀ ಟು ಇಟ್. ಇನ್ಸ್ಪೆಕ್ಟರ್, ಹೋಮ್ ಮಿನಿಸ್ಟರ್ ಆಗುವಷ್ಟು ಕೆಪಾಸಿಟಿ ಇಟ್ಕೊಂಡಿರೋ ನಾನು ನಿನ್ನ ಬೇಳೆಕಾಳು ನನ್ನ ಹತ್ರ ಬೇಯಲ್ಲ. ಇದೇ ತಪ್ಪು ಬೇರೆ ಯಾರಾದ್ರೂ ಮಾಡಿದಿದ್ರೆ ಅವನ್ನ ಖಂಡಿತ ಬಿಡ್ತಾ ಇರಲಿಲ್ಲ. ಬಟ್ ಯು ಆರ್ ಎ ರೆಸ್ಪಾನ್ಸಿಬಲ್ ಆಫೀಸರ್. ನಿನ್ನ ಬಾಮೈದ ಕಪ್ಪು ಮುಸುಕಿನಲ್ಲಿರೋ ಬಾರ್ ಕೌನ್ಸಿಲ್ ಮೆಂಬರ್. ಅದಕ್ಕೆ ನಿಮ್ಮನ್ನ ಎಲ್ಲಿ ಹೊಡಿಬೇಕು, ಹೇಗ್ ಹೊಡಿಬೇಕು ಅಲ್ಲೇ ಹೊಡಿತೀನಿ. ದಟ್ ಈಸ್ ಇನ್ ದ ಕೋರ್ಟ್. ಲೋಕ್ ಇನ್ಸ್ಪೆಕ್ಟರ್, ಈ ನಿನ್ನ ಹ್ಯಾಟ್ನ ನಿನ್ನ ಬಾಮೈದನ್ ಕೋರ್ಟ್ನ ಕಿತ್ತೆಸುವಾಗ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಮೈಸೂರು ಮೋಹನ್ ರಾಜೇ ಅಲ್ಲ. ಬುಲ್ಶಿಟ್.